ಓಂ ನಮಃ ಶಿವಾಯ್. ಇವತ್ತಿನ ಈ ವಿಡಿಯೋದಲ್ಲಿ ಕಾಯಿಲೆಗಳು ಮತ್ತು ಅದರ ರಹಸ್ಯವನ್ನು ಚರ್ಚಿಸ್ತೇನೆ. ಈ ಕಾಯಿಲೆಗಳು ಬರೋದಕ್ಕೆ ಅತಿ ದೊಡ್ಡ ಕಾರಣ ಏನು ಅದನ್ನು ತಿಳ್ಕೊಂಡ್ರೆ ನಮಗೆ ಅದರಿಂದ ಯಾವುದೇ ಕಾಯಿಲೆಗಳಿಂದ ಮುಕ್ತ ಆಗೋದಕ್ಕೆ ಅಥವಾ ಗುಣ ಮಾಡ್ಕೊಳ್ಳೋದಕ್ಕೆ ಒಂದು ಮಾರ್ಗ ಸಿಗುತ್ತೆ, ಸರಿಯಾದ ಮಾರ್ಗ ಸಿಗುತ್ತೆ. ಆ ಸರಿಯಾದ ದಿಕ್ಕಿನಲ್ಲಿ ಪ್ರಯತ್ನ ಮಾಡಿದರೆ ನಮಗೆ ಆ ಕಾಯಿಲೆಯಿಂದ ಗುಣ ಆಗ್ತೀವಿ. ಮೊದಲಿಗೆ ಈ ಕಾಯಿಲೆ ಅಂದ್ರೇನು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಮನುಷ್ಯನ ದೇಹ ಅಥವಾ ಶರೀರ ತನ್ನೆಲ್ಲ ಕೆಲಸ ಮಾಡಬೇಕು ಅಂತೇಳಿದರೆ ಅದರಲ್ಲಿ ಪ್ರಾಣಶಕ್ತಿ ಇರಲೇಬೇಕು. ಯಾವಾಗ ದೇಹದಿಂದ ಪ್ರಾಣ ಹೊರಟೋಗುತ್ತೋ ಆವಾಗ ದೇಹದ ಯಾವುದೇ ಭಾಗಗಳು ಅವೆಷ್ಟೇ ಚೆನ್ನಾಗಿರಲಿ, ಜೀವಕೋಶಗಳು ಅವೆಷ್ಟೇ ಬಲಿಷ್ಠವಾಗಿರಲಿ, ಅವು ತನ್ನ ಕಾರ್ಯವನ್ನು ಸಂಪೂರ್ಣ ನಿಲ್ಲಿಸ್ತವೆ. ಸೊ ನಮ್ಮ ದೇಹ ಅಥವಾ ಶರೀರ ತನ್ನ ಕೆಲಸ ತಾನು ಮಾಡಬೇಕು ಅಂತೇಳಿದರೆ ಅಲ್ಲಿ ಮೂಲವಾಗಿರ್ತಕ್ಕಂಥದ್ದು ಅಥವಾ ಅದಕ್ಕೆ ಬೇಕೇ ಬೇಕಾಗಿರ್ತಕ್ಕಂಥದ್ದು ಪ್ರಾಣಶಕ್ತಿ ಅಥವಾ ಜೀವಶಕ್ತಿ. ಈ ಜೀವಶಕ್ತಿಯಲ್ಲಿ ನಮ್ಮ ದೇಹದ ಯಾವುದೇ ಭಾಗಗಳಲ್ಲಿ ಅಥವಾ ಅಂಗಗಳಲ್ಲಿ, ಜೀವಕೋಶಗಳಲ್ಲಿ ಈ ಜೀವಶಕ್ತಿ ಕೊರತೆ ಆಯಿತು ಅಥವಾ ಕಡಿಮೆ ಆಯಿತು ಅಂತೇಳಿದರೆ ಆ ಜೀವಕೋಶಗಳು ಅಥವಾ ಅಂಗಗಳು ತನ್ನ ಕೆಲಸವನ್ನು ಸರಿಯಾಗಿ ಕಾರ್ಯನಿರ್ವಹಿಸೋದಿಲ್ಲ. ಇಂತಹ ಒಂದು ಸನ್ನಿವೇಶವನ್ನೇ ನಾವು ಕಾಯಿಲೆ ಅಂತೇಳಿ ಕರಿತೀವಿ. ಸೊ ಯಾವುದೇ ಕಾಯಿಲೆಗಳು ಬಂದಾಗ ನಾವು ಔಷಧಿಗಳ ಮೊರೆ ಹೋಗ್ತೀವಿ. ಈ ಔಷಧಿಗಳು ಏನು ಮಾಡ್ತವೆ, ಆ ಲಕ್ಷಣಗಳನ್ನು ಮ್ಯಾನೇಜ್ ಮಾಡ್ತವೆ ಅಥವಾ ನಿಯಂತ್ರಿಸ್ತವೆ. ಉದಾಹರಣೆ, ನೋವು ಬಂತು ಅಂತೇಳಿದರೆ ನಾವು ಮಾತ್ರೆಗಳನ್ನು, ಔಷಧಿಗಳನ್ನು ತೊಗೊಳ್ತೀವಿ, ಆ ನೋವು ಕಂಟ್ರೋಲಿಗೆ ಸಿಗುತ್ತೆ, ನೋವು ಕಡಿಮೆ ಆಗುತ್ತೆ. ಆದರೆ ಯಾವ ಭಾಗದಲ್ಲಿ ನೋವು ಬಂದಿರುತ್ತೆ ಅಥವಾ ಯಾವ ಭಾಗದಲ್ಲಿ ಕಾಯಿಲೆ ಆಗಿರುತ್ತೆ ಆ ಭಾಗದಲ್ಲಿ ಕಡಿಮೆ ಆಗಿರತಕ್ಕಂತಹ ಪ್ರಾಣಶಕ್ತಿಯನ್ನು ನಾವು ಈ ಮಾತ್ರೆಗಳಾಗಲಿ ಔಷಧಿಗಳಾಗಲಿ ಕೊಡೋದಿಲ್ಲ. ಆದ್ದರಿಂದ ಇವತ್ತು ನಾವೇನೆಲ್ಲ ನೋಡ್ತಿದ್ದೀವಿ, ಔಷಧಿಗಳು ತೊಗೊಳ್ಳೋವರೆಗೂ ಸಿಂಪ್ಟಮ್ಸ್ ಕಂಟ್ರೋಲ್ ಆಗಿರುತ್ತೆ. ಔಷಧಿಗಳು ನಿಲ್ಲಿಸಿದ ತಕ್ಷಣ ಕಾಯಿಲೆ ಅಥವಾ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಳೋದಕ್ಕೆ ಪ್ರಾರಂಭ ಆಗ್ತವೆ. ಸೊ ಕಾಯಿಲೆ ಬರೋದಕ್ಕೆ ಮೂಲ ಕಾರಣ ಆ ಭಾಗದಲ್ಲಿ ಅಥವಾ ನಮ್ಮ ದೇಹದ ನಿರ್ದಿಷ್ಟ ಭಾಗಗಳಲ್ಲಿ ಪ್ರಾಣಶಕ್ತಿ ಕೊರತೆ ಆಗೋದು ಅಥವಾ ಕಡಿಮೆ ಆಗೋದು. ಯಾವಾಗ ಆ ಭಾಗದಲ್ಲಿ ಪ್ರಾಣಶಕ್ತಿ ಅಥವಾ ಜೀವಶಕ್ತಿ ಸಂಪೂರ್ಣ ಕಡಿಮೆ ಆಗುತ್ತೋ ಇದನ್ನೇ ನಾವು ಆರ್ಗನ್ ಫೇಲ್ಯೂರ್ಸ್ ಅಂತೇಳಿ ಕರಿತೀವಿ, ಅಥವಾ ಆ ಅಂಗ ಸಂಪೂರ್ಣವಾಗಿ ಕೆಲಸ ಮಾಡೋದನ್ನು ನಿಲ್ಲಿಸ್ಬಿಡುತ್ತೆ. ಉದಾಹರಣೆಗೆ ಕಿಡ್ನಿ ಫೇಲ್ಯೂರು, ಲಿವರ್ ಫೇಲ್ಯೂರು, ಲಂಗ್ಸ್ ಫೇಲ್ಯೂರು, ಅದಕ್ಕೆ ನಾವು ಹೆಸರಿಟ್ಟಿದ್ದೀವಿ. ಯಾವ ಅಂಗದಲ್ಲಿ ಸಂಪೂರ್ಣ ಜೀವಶಕ್ತಿ ಕಡಿಮೆ ಆಗುತ್ತೋ ಆಗ ಆ ಅಂಗ ಏನಾಗುತ್ತೆ, ಕೆಲಸ ಮಾಡೋದನ್ನು ನಿಲ್ಲಿಸ್ಬಿಡುತ್ತೆ. ಪ್ರಾರಂಭದಲ್ಲಿ ನಮಗೆ ಆ ಲಕ್ಷಣಗಳನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಔಷಧಿಗಳ ಅವಶ್ಯಕತೆ ಉಂಟು, ಸರ್ಜರಿ ಅವಶ್ಯಕತೆ ಉಂಟು. ಆದರೆ ಈ ಕೇವಲ ಔಷಧಿಗಳಿಂದಲೇ ಅಥವಾ ಬೇರೆ ಯಾವುದೇ ಮೂಲದಿಂದ ನಾವು ಆ ಪ್ರಾಣಶಕ್ತಿಯನ್ನು ತುಂಬದೇ ಇರೋದರಿಂದ ಎಲ್ಲಿ ಕಡಿಮೆ ಆಗಿರುತ್ತೋ ಆ ಭಾಗದಲ್ಲಿ ಆ ಕಾಯಿಲೆಗಳು ಗುಣ ಯಾವತ್ತೂ ಆಗೋದಿಲ್ಲ. ಸೊ ನಮಗೆ ಯಾವುದೇ ಕಾಯಿಲೆಗಳನ್ನು ಗುಣ ಮಾಡ್ಕೊಳ್ಬೇಕು ಅಂತೇಳಿದರೆ ಆ ಭಾಗಕ್ಕೆ ನಿಜವಾಗ್ಲೂ ಬೇಕಾಗಿರತಕ್ಕಂಥದ್ದು ಪ್ರಾಣಶಕ್ತಿ. ಉಳಿದಿದ್ದೆಲ್ಲ ಔಷಧಿಗಳು ಲಕ್ಷಣಗಳನ್ನು ನಿಯಂತ್ರಣದಲ್ಲಿಡ್ತವೆ. ನೋವಿದ್ರೆ ನೋವು ಕಡಿಮೆ ಆಗಿರುತ್ತೆ, ಉರಿ ಇದ್ದರೆ ಉರಿ ಕಡಿಮೆ ಆಗುತ್ತೆ, ಊತ ಇದ್ದರೆ ಊತ ಕಡಿಮೆ ಆಗುತ್ತೆ. ಆದರೆ ಈ ಯಾವುದೇ ಔಷಧಿಗಳು ಸಹ ಅಲ್ಲಿ ಪ್ರಾಣಶಕ್ತಿಯನ್ನು ತುಂಬೋದಿಲ್ಲ. ಸೊ ಹಂಗಾಗಿ ಬಹುತೇಕ ಕಾಯಿಲೆಗಳನ್ನು ಇವತ್ತು ಗುಣನೇ ಆಗೋದಿಲ್ಲ ಅಂತೇಳ್ಬಿಟ್ಟು ನಾವು ಹೆಸರಿಸ್ತೀವಿ. ಆದರೆ ನಿಜವಾಗಲೂ ನೋಡಿದರೆ ಆ ಭಾಗದಲ್ಲಿ ಪ್ರಾಣಶಕ್ತಿಯನ್ನು ಪುನಃ ತುಂಬಿದರೆ ಆ ಅಂಗಗಳು ಅಥವಾ ಜೀವಕೋಶಗಳು ಸರಿಯಾಗಿ ಕೆಲಸ ಮಾಡ್ತಾವೆ. ಆ ಅಂಗಗಳು ಸರಿಯಾಗಿ ಕೆಲಸ ಮಾಡ್ತಾ ಹೋಯಿತು ಅಂತೇಳಿದ್ರೆ ಕಾಯಿಲೆಗಳು ಗುಣ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಸೊ ಯಾವುದೇ ಅಂಗ ಸರಿಯಾಗಿ ಕೆಲಸ ಮಾಡ್ತು ಅಂತೇಳಿದರೆ ಅದರರ್ಥ ಕಾಯಿಲೆ ಮೈಯಲ್ಲಿ ಉಳಿದಿಲ್ಲ ಅಂಥೇಳಿ. ಸೊ ನಮಗೆ ಯಾವತ್ತೇ ಕಾಯಿಲೆಗಳು ಬರಲಿ, ಆ ಕಾಯಿಲೆಗಳನ್ನು ಗುಣ ಮಾಡ್ಕೊಳ್ಬೇಕು ಅಂತೇಳಿದರೆ ನಾವು ಪಾಲಿಸಲೇಬೇಕಾಗಿರ್ತಕ್ಕಂಥದ್ದು ಎರಡು. ಒಂದು, ನಿಯಂತ್ರಣ ಮಾಡ್ಕೊಳ್ಳೋದಕ್ಕೆ ಔಷಧಿಗಳು ಗುಣ ಮಾಡ್ಕೊಳ್ಬೇಕು ಅಂತೇಳಿದ್ರೆ ಆ ಪ್ರಾಣಶಕ್ತಿಯನ್ನು ಪುನಃ ತುಂಬತಕ್ಕಂಥ ಕಾರ್ಯ. ಇವತ್ತು ನಾವು ಭಾಳ ಕಡೆ ನೋಡ್ತಿರೋದು ಹೆಂಗೆ, ಕೇವಲ ನಿಯಂತ್ರಣ ಮಾಡ್ಕೊಳ್ಳೋದಕ್ಕೆ ಔಷಧಿಗಳು ಮೊರೆ ಹೋಗ್ತಾ ಇದ್ದೀವಿ, ಅವು ನಿಯಂತ್ರಣದಲ್ಲಿರ್ತವೆ. ಬಟ್ ಗುಣ ಆಗೋದಕ್ಕೆ ನಾವು ಆ ಪ್ರಾಣಶಕ್ತಿಯನ್ನು ಪುನಃ ತುಂಬತಕ್ಕಂತಹ ಕೆಲಸವನ್ನು ಬಹುತೇಕ ಜನ ಮಾಡೋದಿಲ್ಲ. ಬಟ್ ಯಾರೆಲ್ಲ ಪ್ರಾಣಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಮಾಡ್ಕೊಳ್ತಾರೆ ಔಷಧಿಗಳ ಜೊತೆಯಲ್ಲಿ ಅಥವಾ ನಿಯಂತ್ರಣದಲ್ಲಿಟ್ಕೊಂಡು ಕಾಯಿಲೆಗಳನ್ನು, ಅವರು ಬಹುಬೇಗ ಕಾಯಿಲೆಗಳಿಂದ ಮುಕ್ತಿ ಆಗ್ತಾರೆ. ಹಿಂದಿನ ಕಾಲದಲ್ಲಿ ನಮ್ಮ ಋಷಿಮುನಿಗಳು ಈ ಎರಡನ್ನೂ ಗಮನಿಸ್ಬಿಟ್ಟು
ಅಧ್ಯಯನ ಮಾಡಿ ಸಂಶೋಧನೆ ಮಾಡಿ ಆ ಪ್ರಾಣಶಕ್ತಿಯನ್ನು ಪುನಃ ತುಂಬೋದಕ್ಕೆ ಏನೆಲ್ಲ ಮಾರ್ಗಗಳು ಉಂಟು, ಅದನ್ನ ಆ ವಿದ್ಯೆಯನ್ನು ಹೇಗೆಲ್ಲ ಕಲಿಯೋದು, ಅದಕ್ಕೆ ಋಷಿಮುನಿಗಳು ಮಾರ್ಗ ಕೊಟ್ಟು ಹೋಗಿದ್ದಾರೆ. ಈ ಒಂದು ವಿದ್ಯೆಯನ್ನೇ ಪ್ರಾಣವಿದ್ಯೆ ಅಂತೇಳಿ ಕರಿತೀವಿ. ಇತ್ತೀಚಿನ ದಿನಗಳಲ್ಲಿ ನಾವು ಈ ಎಲ್ಲ ವಿದ್ಯೆಗಳನ್ನು ಕಲಿಯದೇ ಇರೋದರಿಂದ ಕಾಯಿಲೆಗಳಿಂದ ಹೊರಗೆ ಬರೋದು ತುಂಬ ಕಷ್ಟ ಆಗ್ತಾಯಿದೆ. ಯಾರಿಗೆಲ್ಲ ಕಾಯಿಲೆ ಉಂಟೋ, ಈವನ್ ನನ್ನ ವಿಷಯದಲ್ಲಿ ಹೇಳ್ತಾವೆ ಅಂತ ಹೇಳಿದ್ರೆ, ಆ ಪ್ರಾಣಶಕ್ತಿಯನ್ನು ಸರಿಯಾಗಿ ಇಟ್ಕೊಳ್ಳೋದಕ್ಕೆ ನಿತ್ಯ ಏನು ಬೇಕೋ ಅದನ್ನು ನಾವು ವಿಧಾನಗಳನ್ನು ಫಾಲೋ ಮಾಡ್ತೀವಿ. ಯಾವುದೇ ಲಕ್ಷಣಗಳು ಕಂಡು ಬಂದ ತಕ್ಷಣ ಪ್ರಾಣಶಕ್ತಿಯನ್ನು ಪುನಃ ತುಂಬತಕ್ಕಂಥ ಕೆಲಸ ಮಾಡೋದ್ರಿಂದ ವಿತಿನ್ 3 to 7 ಡೇಸಲ್ಲಿ ಆ ಲಕ್ಷಣಗಳು ದೂರ ಆಗ್ತವೆ. ಕಳೆದ 10 ವರ್ಷಗಳಿಂದ ಯಾವುದೇ ಔಷಧಿಗಳು, ಯಾವುದೇ ಕಾಯಿಲೆಗಳು ನಾವು ತಗೊಂಡಿಲ್ಲ. ಕಾರಣ ಪ್ರಾಣಶಕ್ತಿಯನ್ನು ಅಥವಾ ದೇಹದಲ್ಲಿ ಯಾವುದೇ ಲಕ್ಷಣ ಕಂಡು ಬಂತು ಅಂತೇಳಿದ್ರೆ ನಾವು ನೋಡ್ತಕ್ಕಂಥ ಮೊದಲನೇ ದೃಷ್ಟಿಕೋನ ದೇಹ ವರ್ಕ್ ಮಾಡೋದು ಪ್ರಾಣಶಕ್ತಿ ಮೇಲೆ. ಆ ಪ್ರಾಣಶಕ್ತಿಯ ಕೊರತೆ ಇದ್ದಾಗಲೇ ದೇಹ ಇಂಬ್ಯಾಲೆನ್ಸಾಗಿ ವರ್ಕ್ ಮಾಡುತ್ತೆ. ಆ ಇಂಬ್ಯಾಲೆನ್ಸ್ ಆದ ತಕ್ಷಣ ಆ ಪ್ರಾಣಶಕ್ತಿಯನ್ನು ಸರಿ ಮಾಡಿಕೊಂಡ್ರೆ ನಮಗೆ ಬಹುತೇಕ ಕಾಯಿಲೆಗಳು ದೂರ ಇರ್ತವೆ, ಅಥವಾ ಕಾಯಿಲೆಗಳು ಬಂದರೆ ಬಹುಬೇಗ ಅವು ಗುಣ ಆಗ್ತವೆ. ಬಹುತೇಕ ಜನ ಏನು ಮಾಡ್ತಾರೆ, ತುಂಬ ದೀರ್ಘಕಾಲ ತನಕ ಮ್ಯಾನೇಜ್ ಮಾಡಿ ಔಷಧಿಗಳ ಮುಖಾಂತರ ಆಯಾ ಭಾಗದಲ್ಲಿ ಪ್ರಾಣಶಕ್ತಿ ಕೊರತೆ ತುಂಬ ಇರುತ್ತೆ, ಅಥವಾ ತುಂಬ ಇಂಬ್ಯಾಲೆನ್ಸ್ ಆಗಿರುತ್ತೆ. ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಅಷ್ಟೇ ಸಮಯನ ತಗೊಳ್ಳುತ್ತದು. ಯಾರು ಪೇಷನ್ಸ್ ಆಗಿದ್ದು ಈ ಪ್ರಾಣಶಕ್ತಿಯನ್ನು ಪುನಃ ತುಂಬತಕ್ಕಂಥ ಕೆಲಸ ಮಾಡ್ಕೊಳ್ತಾರೋ ಅವರಿಗೆ ಕಾಯಿಲೆಗಳಿಂದ ಮುಕ್ತರಾಗೋಂಥ ಸಾಧ್ಯತೆಗಳು ತುಂಬ ಇರ್ತವೆ. ಇದು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಬೇಕಾಗಿರ್ತಕ್ಕಂಥ ಬಹುಮುಖ್ಯವಾದ ವಿಷಯ ಇತ್ತು. ಯಾರೆಲ್ಲ ಕಾಯಿಲೆಗಳಿಂದ ನರಳುತ್ತಾ ಇದ್ದೀರಿ, ಇದರಲ್ಲಿ ಆ ಕಾಯಿಲೆಗಳಿಂದ ನಾವು ಮುಕ್ತರಾಗಬೇಕು ಅಂತೇಳಿದ್ರೆ ದೇಹವನ್ನು ಕೇವಲ ಶರೀರ ಅಂತ ನೋಡಿದರೆ, ಈ ಶರೀರ ಕೆಲಸ ಮಾಡೋದಕ್ಕೆ ಆಧಾರ ಆಗಿರ್ತಕ್ಕಂಥದ್ದು ಪ್ರಾಣ. ಆ ಪ್ರಾಣ ಇದ್ದರೆ ಮಾತ್ರ ದೇಹ ಕಾರ್ಯನಿರ್ವಹಿಸುತ್ತೆ. ಯಾವಾಗ ಈ ಪ್ರಾಣದಲ್ಲಿ ವ್ಯತ್ಯಾಸ ಆಗುತ್ತೆ ಅಥವಾ ಕೊರತೆ ಆಗುತ್ತೆ, ಆಯಾ ಭಾಗದಲ್ಲಿ ನಮಗೆ ಲಕ್ಷಣಗಳು ಕಾಣಿಸ್ಕೊಳ್ತವೆ. ಆ ಲಕ್ಷಣಗಳನ್ನೇ ನಾವು ಕಾಯಿಲೆಗಳು ಅಂತೇಳಿ ಹೆಸರಿಟ್ಕೊಂಡಿದ್ದೀವಿ. ಈ ಕಾಯಿಲೆಗಳು ಬಂದಾಗ ನಾವು ಆ ಕಾಯಿಲೆಗಳನ್ನು ನಿಯಂತ್ರಣ ಮಾಡ್ಕೊಳ್ಳೋದಕ್ಕೆ ಔಷಧಿಗಳನ್ನು ತಗೊಳ್ಳೇಬೇಕಾಗತ್ತೆ. ಜೊತೆಯಲ್ಲಿ ಈ ಪ್ರಾಣಶಕ್ತಿಯನ್ನು ಪುನಃ ಹೆಚ್ಚಿಸ್ತಕ್ಕಂತಹ ವಿಧಾನಗಳನ್ನು ಅನುಸರಿಸಿದರೆ ಆ ಕಾಯಿಲೆಗಳಿಂದ ನಾವು ಮುಕ್ತ ಆಗ್ಬೋದು. ಅದು ಯಾವುದೇ ಕಾಯಿಲೆ ಇರಲಿ, ಕಾಯಿಲೆಗಳು ನಾವು 108 ಹೆಸರಿಟ್ಕೊಂಡಿದ್ದೀವಿ, 1008 ಹೆಸರಿಟ್ಕೊಂಡಿದ್ದೀವಿ. ಬಟ್ ಯಾವುದೇ ಕಾಯಿಲೆಗಳು ದೇಹದಲ್ಲಿ ಲಕ್ಷಣಗಳು ಬರೋದಕ್ಕೆ ಮೂಲ ಕಾರಣ ಆಗಿರತಕ್ಕಂಥದ್ದು ಆಯಾ ಭಾಗದಲ್ಲಿ ಪ್ರಾಣಶಕ್ತಿಯ ಕೊರತೆಯಾಗಿ. ಈ ಪ್ರಾಣಶಕ್ತಿಯನ್ನು ಪುನಃ ತುಂಬಿಕೊಳ್ತಕ್ಕಂಥ ನಾವು ಕ್ರಿಯೆಯನ್ನು ಮಾಡಿದರೆ, ಅಥವಾ ಅದಕ್ಕೆ ಬೇಕಾಗಿರೋ ಮಾರ್ಗನ ಹಿಡಿದ್ರೆ ಆ ಕಾಯಿಲೆಗಳಿಂದ ಬಹುಬೇಗ ನಾವು ಹೊರಗಡೆ ಬರ್ತೀವಿ. ಇವತ್ತಿನ ಆಧುನಿಕ ಯುಗದಲ್ಲಿ, ಆಧುನಿಕ ಜಗತ್ತಲ್ಲಿ ಈ ಪ್ರಾಣಶಕ್ತಿ ಅಥವಾ ಜೀವಶಕ್ತಿಯನ್ನು ಮೆಷರ್ ಮಾಡ್ತಕ್ಕಂಥ ಯಾವುದೇ ಡಿವೈಸಸ್ಗಳು ಇಲ್ಲದೇ ಇರೋದರಿಂದ ಇದನ್ನು ನಾವು ವೈಜ್ಞಾನಿಕವಾಗಿ ಪ್ರೂವ್ ಮಾಡೋದು ಕಷ್ಟ ಆಗುತ್ತೆ. ಕಾರಣ ಪ್ರಾಣ ಇಲ್ಲ ಅಂತಲ್ಲ, ಅಥವಾ ಮನುಷ್ಯನಿಗೆ ಪ್ರಾಣ ಇಲ್ಲ ಅನ್ನೋ ಕಾರಣಕ್ಕೆ ನಾವನ್ನು ಪ್ರೂವ್ ಮಾಡೋಕ್ಕಾಗತ್ತೆ ಅಂತಲ್ಲ. ಕಾರಣ ನಾವಿನ್ನೂ ಆ ಪ್ರಾಣಶಕ್ತಿ ಅಥವಾ ಜೀವಶಕ್ತಿಯನ್ನು ಕಂಡುಹಿಡಿಯತಕ್ಕಂತಹ ಡಿವೈಸಸ್ಗಳನ್ನು ನಾವಿನ್ನೂ ತಯಾರು ಮಾಡದೇ ಇರೋದು ಒಂದೇ ಕಾರಣ. ಇದನ್ನು ನಾವು ವೈಜ್ಞಾನಿಕವಾಗಿ ಪ್ರೂವ್ ಮಾಡೋಕ್ಕಾಗೋದಿಲ್ಲ. ಆದರೆ ಬಹುತೇಕರಿಗೆ ಅಥವಾ ಎಲ್ಲರಿಗೂ ಗೊತ್ತಿರುತ್ತೆ, ಇಟ್ಸ್ ಎ ಕಾಮನ್ ಸೆನ್ಸ್, ಮನುಷ್ಯನಿಗೆ ಪ್ರಾಣ ಅಂತ ಒಂದು ಇರುತ್ತೆ. ಆ ಪ್ರಾಣ ಇರೋವರೆಗೂ ನಮ್ಮದು ಜೀವನ ನಡೆಸ್ತೀವಿ. ಆ ಪ್ರಾಣ ಹೋಯಿತು ಅಂತೇಳಿದ್ರೆ ದೇಹ ತನ್ನ ಎಲ್ಲ ಕೆಲಸವನ್ನು ಸಂಪೂರ್ಣವಾಗಿ ನಿಲ್ಲಿಸುತ್ತೆ. ಸೊ ನಮಗೆ ಕಾಯಿಲೆಗಳು ಬರೋದು ಅದಕ್ಕೇ ಯಾವ ಭಾಗದಲ್ಲಿ ಅಥವಾ ಅಂಗದಲ್ಲಿ ಪ್ರಾಣಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೋ ಆಯಾ ಅಂಗ ತನ್ನ ಕಾರ್ಯವನ್ನು ಸರಿಯಾಗಿ ನಿರ್ವಹಿಸೋದಿಲ್ಲ. ಆಗ ನಮಗೆ ಅದನ್ನೇ ನಾವು ಕಾಯಿಲೆ ಅಂತೇಳಿ ಕರಿತೀವಿ. ಈ ಥರ ಯಾವುದೇ ಕಾಯಿಲೆಗಳು ಬಂದಾಗ ಔಷಧಿಗಳನ್ನು ತಗೊಳ್ಬೇಕು, ಆ ನಿಯಂತ್ರಣದಲ್ಲಿಡೋದಕ್ಕೆ ಲಕ್ಷಣಗಳನ್ನು, ಜೊತೆಯಲ್ಲಿ ಆ ಕಾಯಿಲೆ ಗುಣ ಮಾಡ್ಕೊಳ್ಳೋದಕ್ಕೆ ಪ್ರಾಣಶಕ್ತಿಯನ್ನು ಸಹ ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕು. ಇದು ನಿಮಗೆ ನಾನಿವತ್ತು ತಿಳಿಸ್ಬೇಕಾಗಿರ್ತಕ್ಕಂಥ ವಿಷಯ. ಈ ಒಂದು ಪ್ರಾಣಶಕ್ತಿಯ ಬಗ್ಗೆ ಹೆಚ್ಚಿನ ಮಾಹಿತಿ ಅಥವಾ ಇದನ್ನು ಆಳವಾಗಿ ತಿಳ್ಕೋಬೇಕು ಅಥವಾ ಕಲ್ತ್ಕೊಳ್ಬೇಕು ಅಂತ ಆಸಕ್ತಿ ಇರತಕ್ಕಂಥದ್ದವರು ನಮ್ಮನ್ನು ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ನಿಮಗೆ ಇದ್ರ ಬಗ್ಗೆ ಪೂರ್ಣ ಮಾಹಿತಿಯನ್ನು ತಿಳಿಸ್ತೇನೆ.
ಅದಕ್ಕೆ ಇದು ಈಗ ನಾನು ಇಷ್ಟ ತನಕ ಏನು ಹೇಳಿದ್ದೆ, ಇದಕ್ಕೆ ಶಾಸ್ತ್ರದಲ್ಲಿ ಏನಾರು ಆಧಾರ ಉಂಟಾ? ನಾನು ಅದನ್ನು ಆಧಾರವಾಗಿರ್ತಕ್ಕಂಥ ಇಮೇಜನ್ನು ಸಹ ತೋರಿಸಿದ್ದೀನಿ. ಇದು ಯಾವುದೋ ಕಟ್ಟುಕತೆ ಇಲ್ಲ, ಇದು ಪ್ರತಿನಿತ್ಯ ನಾವು ನೋಡ್ತಕ್ಕಂಥದ್ದು, ಪ್ರತಿನಿತ್ಯ ನಾವು ಅನುಭವಿಸ್ತಕ್ಕಂಥದ್ದು. ಯಾವುದೇ ವ್ಯಕ್ತಿ ಪ್ರಜ್ಞೆ ಇದೆ ಅಂತೇಳಿದ್ರೆ ಅವನಿಗೆ ಗೊತ್ತಿರುತ್ತೆ ಮನುಷ್ಯನಿಗೆ ಪ್ರಾಣ ಇಲ್ಲದೆ ಯಾವ ಕೆಲಸಗಳು ನಡೆಯೋದಿಲ್ಲ. ಯಾವಾಗ ನಮ್ಮ ದೇಹದಲ್ಲಿ ಪ್ರಾಣಶಕ್ತಿ ಅಥವಾ ಅಂಗಗಳಲ್ಲಿ, ಜೀವಕೋಶಗಳಲ್ಲಿ ಪ್ರಾಣಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೋ ಆಯಾ ಅಂಗದಲ್ಲಿ ನಮಗೆ ಕಾಯಿಲೆಗಳು ಉತ್ಪತ್ತಿಯಾಗೋದಕ್ಕೆ ಪ್ರಾರಂಭ ಆಗುತ್ತೆ. ಯಾರು ಬುದ್ಧಿವಂತ ಇರ್ತಾರೆ ಅಥವಾ ಯಾರಿಗೆ ಇದು ಗೊತ್ತಿರುತ್ತೆ, ಅವರು ಔಷಧಿಗಳ ಜೊತೆಯಲ್ಲೇ ಈ ಪ್ರಾಣಶಕ್ತಿಯನ್ನು ಹೆಚ್ಚಿಸ್ತಕ್ಕಂತಹ ಮಾರ್ಗಗಳನ್ನು ಅನುಸರಿಸ್ತಾರೆ, ಅವರು ಕಾಯಿಲೆಯಿಂದ ಗುಣ ಆಗ್ತಾರೆ. ಇವತ್ತು ನಾವು ನೋಡ್ಬೋದು, ಬಹುತೇಕ ಜನರು ಕಾಯಿಲೆಗಳನ್ನು ಗುಣ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ, ಗುಣನೇ ಆಗೋದಿಲ್ಲ. ಅದಕ್ಕೆ ಏಕೈಕ ಕಾರಣ ಏನು ಅಂತೇಳಿದರೆ, ಅವರು ಔಷಧಿಗಳ ಹಿಂದೆ ಬಿದ್ದುಬಿಟ್ಟು, ಔಷಧಿಗಳನ್ನು ಎಷ್ಟೇ ನಾವು ಔಷಧಿ ತೊಗೊಂಡ್ರೂ ಸಹ ಅದು ಶರೀರಕ್ಕೆ ಮಾತ್ರ ವರ್ಕ್ ಮಾಡುತ್ತೆ, ಅದು ಪ್ರಾಣ ತನಕ ಹೋಗೋದಿಲ್ಲ ಅಥವಾ ಪ್ರಾಣನ ಹೆಚ್ಚಿಸೋದಿಲ್ಲ. ಹಾಗಾಗಿ ಎಷ್ಟೇ ಔಷಧಿಗಳನ್ನು ಚೇಂಜ್ ಮಾಡಿದರೂ, ಎಷ್ಟೇ ವೈದ್ಯರನ್ನು ಚೇಂಜ್ ಮಾಡಿದರೂ ಆ ಕಾಯಿಲೆಯನ್ನು ನಾವು ಗುಣ ಮಾಡ್ಕೊಳ್ಳೋದು ಆಗೋದಿಲ್ಲ. ಯಾವಾಗ ಗುಣ ಮಾಡ್ಕೊಳ್ಬೇಕು ಅಂತ ಬಯಸುವಂಥ ವ್ಯಕ್ತಿ ಔಷಧಿಗಳು ಮತ್ತು ಈ ಪ್ರಾಣಶಕ್ತಿ ಎರಡನ್ನೂ ಗಮನ ಇಟ್ಕೊಂಡು ಚಿಕಿತ್ಸೆ ತಗೊಳ್ತಾನೋ ಅವನು ಬಹುಬೇಗ ಆ ಕಾಯಿಲೆಯಿಂದ ಮುಕ್ತಿ ಹೊಂದ್ಬೋದು. ಮತ್ತೇನಾದರೂ ನಿಮಗೆ ಪ್ರಶ್ನೆಗಳಿದ್ದಲ್ಲಿ ಅಥವಾ ಹೆಚ್ಚಿನ ಮಾಹಿತಿ ಬೇಕು ಅಂದಲ್ಲಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಮುಂದಿನ ವೀಡಿಯೋಗಳಲ್ಲಿ ಈ ಪ್ರಾಣಶಕ್ತಿಯನ್ನು ಹೆಚ್ಚಿಸೋದಕ್ಕೆ ನಾವೇನೆಲ್ಲ ಮಾಡಬಹುದು ಅದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ದೇವರೆಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಡಲಿ. ಓಂ ನಮಃ ಶಿವಾಯ.